ಸಂಗೀತ ಹಿಂದೂ ಅದೇ ಆ ಥರ ಸಂಗೀತ ಜಾನರ್ಗಳ ಮಧ್ಯ ಈಗ ಪಾಪು ರ್ಯಾಪ್ ಕರ್ನಾಟಕ ಸಂಗೀತ ಇದ್ರ ಮಧ್ಯ ಪಾಪು ಆಮೇಲೆ ರ್ಯಾಪ್ ಮಾಡೋದು ಈ ಥರ ಎಲ್ಲ ಬಂದು ಸಂಗೀತ ಎಲ್ಲೋ ಒಂದು ಕಡೆ ಕೊಲೆ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಸ್, ಅದು ಸಂಗೀತನೇ, ಬಟ್ ಎಲ್ಲೋ ಒಂದು ಕಡೆ ನಮ್ಮ ಭಾರತೀಯ ಸಂಗೀತ ಒಂದು ಕಡೆ ಮೂಲೆ ಗುಂಪು ಆಗ್ತಾ ಇದೆ ಅನ್ನುವಂಥದ್ದು, ಅದ್ರ ಬಗ್ಗೆ ನೀವು ಏನಾದರೂ ಹೇಳೋದಾದ್ರೆ? ಖಂಡಿತ ಇಲ್ಲ. ಇತ್ತೀಚೆಗೆ ಒಂದು ನಮ್ಮ ಸೌತ್ ಇಂಡಿಯನ್ ಒಂದು ಫಿಲ್ಮ್ಗೆ ಆಸ್ಕರ್ ಅವಾರ್ಡ್ ಬಂತು. ಯಾವ ಫಿಲ್ಮ್ ಗೊತ್ತಾ ನಿಮಗೆ? ಫಿಲ್ಮ್ ಇದು ರಾಷ್ಟ್ರ ಪ್ರಶಸ್ತಿನ ಆಸ್ಕರ್? ಇಲ್ಲ ಸರ್, ನಿಜನೇ. RRR ಒಂದು RRR, ಹೌದೌದು. ಆ ಸಾಂಗ್ ಯಾವ್ದು ಗೊತ್ತಾ? ನಾಟು 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 ಅಂತ ಒಂದು, ಅದು ಕೂಡ ಜಾನಪದ ಶೈಲಿಯ ಸಾಂಗ್. ನಾವು ನಮ್ಮ ಶೈಲಿಯನ್ನು ಬಿಟ್ಟು ಬೇರೆ ಶೈಲಿನ ತೋರ್ಸಕ್ ಹೋದಾಗ ಜನ ಮಾಡಲ್ಲ. ನಮ್ಮ ರಿಯಾಲಿಟಿ ಏನಿದೆ ಅಂತ ತೋರ್ಸ್ಕೊಂತ ಹೋದಾಗ ಎಸ್ ಹಂಗಾಗಿದೆ. ಸೊ ಸಂಗೀತದ ಇಂಪ್ಯಾಕ್ಟ್ ಏನು ಚಿಕ್ಕದಾಗಿರ್ಲಿಲ್ಲ. ಹಾಗಾಗಿ ದಾಸ ಸಾಹಿತ್ಯ ಇರ್ಬೋದು, ಶರಣರ ಸಾಹಿತ್ಯ, ವಚನ ಸಾಹಿತ್ಯ, ಬಸವಣ್ಣ ಅವ್ರದ್ದು, ಇವನ್ನೆಲ್ಲ ನಾವು ಮರಿತಾ ಇದೀವಿ, ಎಲ್ಲೋ ಒಂದ್ ಕಡೆ ಮರಿತಾ ಇದೀವಿ. ಜೊತೆಗೆ ಹೆಂಗ್ ಅವೇರ್ನೆಸ್ ಮೂಡಿಸ್ಬೋದು ಮಕ್ಕಳಲ್ಲಿ ಅಂತ. ಯಾಕಂದ್ರೆ ಇವಾಗ ಮೊಬೈಲ್ ತಗೊಂಡ್ರೆ ಸಾಕು, ಹಿಪ್ ಹಾಪ್ ಅದು ಇದು ಫುಲ್ಲು ಯೋ ಸಾಂಗ್ಗಳನ್ನ ಕೇಳೋದಕ್ಕೆ ಇಷ್ಟಪಡ್ತಾರೆ. ಈವನ್ ಜನರೇಷನ್ ಹಂಗೆ ಆಗೋಗಿದೆ. ಹಳೆ ಸಾಂಗ್ಗಳು ವಚನಗಳಿಂದ ಕೇಳೋದೇ ಬಿಟ್ಬಿಟ್ಟಿದ್ದಾರೆ. ಇದನ್ನ ಕೇಳಬೇಕು ಅಂದ್ರೆ ಯಾವ ತರ ಅವೇರ್ನೆಸ್ ನ ಮೂಡಿಸಬಹುದು ಸರ್? ಬಹಳ ಈಸಿ. ಶಂಕರಾಭರಣಂ ಬಗ್ಗೆ ಗೊತ್ತಾ? ಇಲ್ಲ. ಓಕೆ. ಟೈಟಾನಿಕ್ಸ್ ಹಾಡಿದೆ ಗೊತ್ತಾ? ಅದು ಕೂಡ ಶಂಕರಾಭರಣಂ ಶೈಲಿಯಲ್ಲಿ ಬಂದಿರೋದು. ಸೊ ಹಂಗಾಗಿ ಪ್ರತಿಯೊಂದು ದೇಶೀಯ ಮತ್ತೆ ವಿದೇಶಿಯ ಸಾಂಗ್ ಏನಿದೆ, ಇದಕ್ಕೆ ತತ್ವ, ಸಿದ್ಧಾಂತ ಮತ್ತೆ ಈ ಶೈಲಿ ಏನಿದೆ ಅದನ್ನೆಲ್ಲ ಕೂಡ ನಮ್ಮ ಭಾರತ ಮೊದಲಿಂದ ಗೊತ್ತಿರೋದೆ. ಇನ್ನೂ ಒಂದು ಪಾಪ್ ಸಾಂಗ್ನೇ ಕೇಳಿ, ನಾನು ನಿಮ್ಮನ್ನು ರೆಕಮೆಂಡ್ ಮಾಡಿದ್ರೆ ಪಾಪ್ ಸಾಂಗ್ ಕೇಳಿ, ಮೈಕಲ್ ಜಾಕ್ಸನ್ ಸಾಂಗ್ಸ್ ಕೇಳಿ, ಎಂಜಾಯ್ ಮಾಡಿ. ಬಟ್ ಅದನ್ನೆಲ್ಲ ಕೇಳಿ ಒಂದು ಸರಿ ನಮ್ಮ ಸಾಹಿತ್ಯ ಕಡೆ ಕೇಳಿ, ಇಷ್ಟು ದಿವಸ ಕೇಳಿದ್ದು ನಾವೆಲ್ಲ ವ್ಯರ್ಥ, ಇದು ರಿಯಾಲಿಟಿ ಅಂತ ಗೊತ್ತಾಗುತ್ತೆ. ಈಗ ಹೆಂಗೆ ಅಂದ್ರೆ ಒಬ್ಬ ವ್ಯಕ್ತಿ ಒಳ್ಳೆಯವನ ಕೆಟ್ಟವನ ಅಂತ ಡಿಸೈಡ್ ಮಾಡ್ಬೇಕಂದ್ರೆ ಫಸ್ಟ್ ಒಬ್ಬ ವ್ಯಕ್ತಿನ ಕೆಟ್ಟವನ ಹತ್ರ ಬಿಟ್ಬಿಡ್ಬೇಕು, ಅವನ ಜೊತೆ ಚೆನ್ನಾಗಿದ್ದು ಆಮೇಲೆ ಒಳ್ಳೆಯನ ಹತ್ರ ಬಂದಾಗ ಅವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸಂಗೀತ ಅದು ಕೆಟ್ಟದು, ಇದು ಒಳ್ಳೇದು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಒಂದ್ ಕಡೆ ನೀವು ಆ ಸಾಹಿತ್ಯ ನೋಡಿ ನಮ್ಮ ಒರಿಜಿನಲ್ ಸಾಹಿತ್ಯಕ್ಕೆ ಬಂದಾಗ ರಿಯಾಲಿಟಿ ಅರ್ಥ ಆಗುತ್ತೆ ಅಂತ. ಸೊ ಇಂಪ್ಯಾಕ್ಟ್ ನಮ್ಮ ಶಾಸ್ತ್ರೀಯ ಸಂಗೀತ ಏನಿದೆ ಅದ್ಭುತ. ಶಂಕರಾಭರಣಂ ನೀವು ನೋಡ್ಬೇಕು, ಅದು ಅದ್ಭುತವಾಗಿದೆ. ಅಂಡ್ ಸಾಹಿತ್ಯ ಕಲ್ಸೋದು ಜೀವನ ಕಲ್ಸುತ್ತೆ. ಕನ್ನಡದಲ್ಲಿ ಒಂದೆರಡು ಹಾಡುಗಳಿದಾವೆ, ಅದು ಕನ್ನಡದಲ್ಲಿ ಮಾತ್ರ ಬರೆಯಕ್ಕೆ ಸಾಧ್ಯ. ವಿಜಯ ವಿಠಲದಾಸ ಅಂತ ಒಂದು ಫಿಲಿಮ್ ಇದೆ, ಅದರಲ್ಲಿ ಒಂದು ಹಾಡುಗಳು ಬರುತ್ತೆ, ನೀವು ಕೇಳಬೇಕು. ಈ ಸಾಹಿತ್ಯ ಏನಾದರೂ ನೀವು ಬರೆಯೋದಾದ್ರೆ ಕನ್ನಡದಲ್ಲಿ ಮಾತ್ರ ಬರೆಯೋದಕ್ಕೆ ಸಾಧ್ಯ, ಬೇರೆ ಯಾವುದೇ ಭಾಷೆಯಲ್ಲಿ ಈ ಸಾಹಿತ್ಯಗಳನ್ನ ಬರೆಯಕ್ಕೆ ಆಗಲ್ಲ. ಅಂಡ್ ನಮ್ಮ ಸೌತ್ ಇಂಡಿಯಾ ಏನಿದೆ, ಎಸ್ಪೆಷಲಿ ತಮಿಳ್ನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ಈ ಭಾಗದ ಸಂಗೀತಕ್ಕೆ ತನ್ನದೇ ಆದಂತ ಒಂದು ಸ್ಥಾನಮಾನ ಇದೆ. ದ್ರಾವಿಡ ಭಾಗದಲ್ಲಿರೋ ಈ ಸೌತ್ ಇಂಡಿಯನ್ ಭಾಗದಲ್ಲಿ. ಯಾಕಂದ್ರೆ ಹೆಚ್ಚಿನವಾಗಿ ಈ ತಮಿಳ್ನಾಡು ಅಲ್ಲಿ ನೀವು ನೋಡ್ಬೇಕು, ಸಂಗೀತಕ್ಕೆ ಅವ್ರು ಕೂಡ ಇಂಪಾರ್ಟೆನ್ಸ್ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಹಂಗಾಗಿ ನಮ್ಮಲ್ಲೂ ಕೂಡ ಈಗ ಫಿಲಿಂ ಸಾಂಗ್ಸ್ ಇಂಪ್ಯಾಕ್ಟ್ ಆಗ್ತಾ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಎಂಡ್ ಆಫ್ ದ ಡೇ ಈ ಫಿಲಿಂ ಸಾಂಗ್ಸ್ ಯಾವ್ಯಾವ ಈ ರಾಗಗಳಿದ್ದಾವಲ್ಲ ಅವೆಲ್ಲ ನಮ್ಮ ಸಾಹಿತ್ಯದ್ದೇ, ಬೇರೆ ಯಾವುದು ಹೊಸದೇನೂ ಅಲ್ಲ. ಎಲ್ಲಿವರೆಗೂ ನೀವು ನಿಮ್ಮ ಈ ದೇಶದ ಪಾರಂಪರೆ ಹಳೇದನ್ನ ಮರೆಯಲ್ವೋ ಅಲ್ಲಿ ತನಕ ನಿಮ್ಗೆ ಉಳಿಗಾಲ ಇದೆ. ಒಂದ್ಸಲ ನೀವು ಯಾವಾಗ ಮರಿತೀರೋ, ಇದು ಅಂಬೇಡ್ಕರ್ ಅವ್ರು ಹೇಳಿದ್ದು, ಯಾವ ದೇಶ ತನ್ನ ಹಿನ್ನೆಲೆ ಏನು ರೂಟ್ಸ್ ಇರುತ್ತೆ ಅದನ್ನು ಮರಿಬಾರ್ದು. ಯಾವಾಗ ಮರ್ತರು ಅಂದ್ರೆ ನಾವು ಅಬ್ದುಲ್ ಕಲಾಂ ಅವ್ರನ್ನ ನೆನ್ಸ್ಕೊಬೇಕು. ಒಂದ್ಸರಿ ಫ್ಲೈಟಲ್ಲಿ ಹೋಗ್ತಿರ್ತಾರೆ, ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಥಂಡರ್ ಸ್ಟಾರ್ಮ್ ಎಲ್ಲ ಆಗುತ್ತೆ, ಮಳೆ ಜೋರಾಗಿ ಬರ್ತಾ ಇರುತ್ತೆ. ಕ್ಯಾಪ್ಟನ್ ಹೇಳಿ ಕಳಿಸ್ತಾರಂತೆ ಲ್ಯಾಂಡ್ ಆಫ್ ಆಗೋದು ಕಷ್ಟ ಆಗುತ್ತೆ, ಇನ್ನೊಂದು ರೌಂಡ್ ಹೊಡಿಬೇಕಾಗುತ್ತೆ ಅಂತ. ಅವಾಗ ಅವರು ಭಗವದ್ಗೀತೆ 2 ಶ್ಲೋಕನ ಹಾಡಲ್ಲಿ ಹೇಳ್ಬಿಟ್ಟು ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ, ಏನು ಆಗಲ್ಲ, ಹೋಗಿ ಲ್ಯಾಂಡ್ ಮಾಡಿ ಅಂತ ಹೇಳಿದ್ರಂತೆ. ಸೊ ಈ ಧೈರ್ಯ ಬರುತ್ತಲ್ಲ, ಈ ಕಾನ್ಫಿಡೆನ್ಸ್, ಹಾಡುಗಳು ಮತ್ತೆ ಸಾಹಿತ್ಯ, ನಮ್ಮ ವಚನಗಳು ಇವೆಲ್ಲ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಕೇವಲ ಹಾಡು ಎಂಟರ್ಟೈನ್ಮೆಂಟ್ ಅಲ್ಲ, ಜೀವನ ಶೈಲಿನ ಹೇಳ್ಕೊಡುತ್ತೆ. ಹೌದಂತೀರಾ? ಎಸ್, ಹೌದು ಅಂತ ಹೇಳ್ತೀನಿ. ಯಾಕಂದ್ರೆ ಸಂಗೀತ ಅನ್ನೋದು ಎಂಥ ಖಿನ್ನತೆ ಇರುವಂತ ಜನರ ಮೇಲೂ ಪ್ರಭಾವ ಬೀರಿದೆ, ರಿಕವರ್ ಆಗಿದೆ ಅನ್ನೋದನ್ನ ಕೂಡ ನಾನು ಓದಿದ್ದೀನಿ. ನೀವು ಕೊಡಗು ಭಾಗದವರು, ನಿಮ್ಮ ಭಾಗದ ಹಾಡಿನ ಶೈಲಿ ಕೂಡ ಏನು ಸಾಮಾನ್ಯದಲ್ಲ, ಅದರಲ್ಲೂ ಒಂದು ಶಕ್ತಿ ಇದೆ. ಯಾವ್ಯಾವ ಹಾಡುಗಳಿದೆ, ಅದ್ರ ಶೈಲಿ ಏನು, ಏನಾದ್ರು ಐಡಿಯಾ? ಶೈಲಿ ಅಂತಿಲ್ಲ ಸರ್, ಅಂತ ಹೇಳಿದ್ರೆ ಹಾಡುಗಳು ಬೇಕಾದಷ್ಟಿದೆ. ಅಂದ್ರೆ ಜಾಸ್ತಿ ಸಾಂಗ್ಸ್ಗಳು ಬಂದು ದೇವ್ರ ಮೇಲೆ ಬರೀತಾರೆ. ಇಂಪಾರ್ಟೆಂಟ್ ಆಗಿ ಕಾವೇರಿ ಮತ್ತೆ ಗುತ್ತಪ್ಪ ಈ ತರ ದೇವರುಗಳ ಮೇಲೆ ಜಾಸ್ತಿ ಬರೀತಾರೆ. ಮತ್ತೆ ಪ್ರತಿಯೊಂದು ಹಬ್ಬಕ್ಕೂ ಹಾಡುಗಳು ಬರೀತಾರೆ. ಹಿಂಗಿರುತ್ತೆ. ನಿಮ್ಮ ಆಚರಣೆ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಆಚರಣೆ ಅಂತ ಹೇಳಿದ್ರೆ ಒಂದಿನ ಆಚರಣೆ ಬಗ್ಗೆನೂ ಮಾತಾಡೋಣ ಅಲ್ವಾ ಸರ್? ಹೇಗೆ ಆಚರಣೆ ಒಂದು ಭಾಗದಿಂದ ಒಂದೊಂದು ಪ್ರದೇಶ, ನಾನು ಹೇಳಿದ್ದು ನೀವು ಕ್ಯಾಂಪ್ ಫೈರ್ ತರ ಹಾಕೊಂಡು ಎಲ್ಲರೂ ಸೇರಿ ಸುತ್ತ ಸೇರಿ, ಅದೆಲ್ಲ ಇರುತ್ತೆ. ಸೊ ಆಮೇಲೆ ನಮ್ಮ ಕಡೆ ಒಂದು 2-3 ಬೇರೆ ಬೇರೆ ಅಂದ್ರೆ ಕಂಟಿನ್ಯೂ ಅಂದ್ರೆ ಬೇರೆ ಬೇರೆ
ಅದಕ್ಕೇನು ಹೇಳ್ತಾರೆ, ಜನಾಂಗದವ್ರು ಜಾಸ್ತಿ ಇದ್ದಾರೆ ಅಲ್ವಾ ನಮ್ಮ ಕಡೆ. ಬೇರೆ ಬೇರೆ ಜನಾಂಗದವ್ರದ್ದು ಬೇರೆ ಬೇರೆ ಸಾಂಗ್ಗಳು ಕೂಡ ಬರೀತಾರೆ. ಸರಿ, ಫಾರ್ ಎಕ್ಸಾಂಪಲ್ಗೆ ಎರವ ಅಂತ ಒಂದು ಜನಾಂಗ ಇದೆ, ಕೊಡವ ಅಂತ ಒಂದು ಜನಾಂಗ ಇದೆ. ಸೊ ಇವರೇ ಬೇರೆ ಥರ ಜಾನರಲ್ಲಿ ಸಾಂಗ್ ಬರೀತಾರೆ, ಇವರೇ ಬೇರೆ ಥರ ಜಾನರಲ್ಲಿ ಸಾಂಗ್ ಬರೀತಾರೆ. ಈ ಥರ ಇರುತ್ತೆ ನಮ್ಮ ಹತ್ರ. ಓಕೆ, ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕ ಬಗ್ಗೆ ಜನಪದಕ್ಕೆ ಹೆಚ್ಚಿನ, ಬಟ್ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಈ ಜನಪದ ಶೈಲಿಯಲ್ಲೇ ವಿಚಿತ್ರ ವಿಚಿತ್ರ ಟೂನ್ಗಳು ಹಾಕೊಂಡು ಬರೀತಾರೆ. ಅದು ಕೇಳಿದಾಗ ನಿಜವಾಗ್ಲೂ ಬೇಸರ ಅಂತ ಬರೀತಾರೆ. ಇಲ್ಲ, ಕೆಲವೊಂದು ಜನರಿಗೆ ಇಷ್ಟ ಆಗ್ಬಿಡುತ್ತೆ, ಇಲ್ಲ ಅಂತಲ್ಲ, ಬಟ್ ಏನು ಜನಪದ ಶೈಲಿನ ಬಳಸಿ ಇವತ್ತಿನ ಈಗಲೂ ಜನಪದ ಬದುಕಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಉತ್ತರ ಕರ್ನಾಟಕದಿಂದ, ಅಂದ್ರೆ ಉತ್ತರ ಕರ್ನಾಟಕದವರ ಭಾಗದಿಂದ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಹಂಪಿಯ ಜೋಗತಿಯವನ್ನ ಮರೆಯಂಗಿಲ್ಲ, ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅವ್ರಿಗೆ. ಎಸ್, ಸಂಗೀತಕ್ಕಿರುವಂತ ಶಕ್ತಿ ಇದು. ಸೊ ನಿಮ್ಮ ಫೇವ್ರೇಟ್ ಹಾಡು ಯಾವುದು, ನಿಮ್ಗೆ ಯಾವ ಶೈಲಿಯ ಹಾಡು ಇಷ್ಟ? ಸೊ ನೆಕ್ಸ್ಟ್ ಟಾಪಿಕಲ್ಲಿ ನಾವು ಏನು ಮಾತಾಡಬೇಕು ಅನ್ನೋ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಏನು ಹೇಳ್ತೀರಾ? ಎಸ್, ಸಂಗೀತ ಅಂತ ಹೇಳಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸಂಗೀತದಿಂದ ನಿಮ್ಮ ಲೈಫ್ ಏನಾದರೂ ಚೇಂಜ್ ಆಗಿರೋ ಅದು ಕೂಡ ಕಾಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದೆ ನಮ್ಮ ಪೇಜನ್ನು ಲೈಕ್ ಮಾಡಿ. ಇದು ನಮ್ಗೆ ಇನ್ನಷ್ಟು ಬೂಸ್ಟ್ ಮಾಡುತ್ತೆ ಹೊಸ ಹೊಸ ಪ್ರಯತ್ನ ಮಾಡೋದಕ್ಕೆ, ಹೊಸ ಹೊಸ ಟಾಪಿಕ್ ಬಗ್ಗೆ ನಿಮ್ಮ ಜೊತೆ ಕೂಡ ಮಾತಾಡೋದಕ್ಕೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.